ಅಸ್ಪೃಶ್ಯತೆಯನ್ನ ಹೋಗಲಾಡಿಸಲು ಶಿವಶರಣರು ತಮ್ಮ ವಚನಗಳ ಮೂಲಕ ಪ್ರಯತ್ನಿಸಿದ್ರು. ಸಮಾಜದಲ್ಲಿ ಮುಂದಿನ ಪೀಳಿಗೆಗೆ ಇರುವಂತಹ ವಿಚಾರಧಾರೆ ಮತ್ತು ಸಮಾಜದ ಅಸಮಾನತೆ ಬಗ್ಗೆ ತಿಳಿದುಕೊಳ್ಬೇಕು. ವಚನ ಇತಿಹಾಸವು ಮರೆಯಾಗ್ತಾ ಇದ್ದು, ಪ್ರವಚನ, ಪ್ರಶ್ನೋತ್ತರ ಮತ್ತು ವಚನಗಳನ್ನ ಪುಸ್ತಕಗಳನ್ನ ಶಾಲಾ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳಿಗೆ ವಚನ ಇತಿಹಾಸವನ್ನ ಬೋಧನೆ ಮಾಡಬೇಕಂತ ಚಾಮರಾಜ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಕೆ ಹರೀಶ್ ಗೌಡ ತಿಳಿಸಿದ್ದಾರೆ ಎಂದು ಜಿಲ್ಲಾಡಳಿತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮೈಸೂರು ಮಹಾನಗರ ಪಾಲಿಕೆ ವತಿಯಿಂದ ಕಲಾಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿರುವಂತಹ ಕಾಯಕ ಶರಣರ ಜಯಂತಿಯನ್ನ ಉದ್ಘಾಟಿಸಿ ಅವರು ಮಾತನಾಡಿದ್ರು. ಸಮಾಜದಲ್ಲಿ ವಚನಕಾರರ ಸಂದೇಶವನ್ನ ಇಟ್ಕೊಂಡು ಎಂದು ಜೀವನ ನಡೆಸಬೇಕು. ಸಮಾಜವನ್ನ ಉತ್ತಮ ದಾರಿಯಲ್ಲಿ ಇರಬೇಕಾದ್ರೆ ಹಿಂದಿನ ಶಿವಶರಣ ವಚನಗಳನ್ನ ಸಂದೇಶ ಮತ್ತು ಮಹತ್ವವನ್ನ ತಿಳಿದು ಬದುಕಲ್ಲಿ ಮಾನಸಿಕವಾಗಿ ಸದೃಢವಾಗಿ ತಮ್ಮ ಕಾಯಕವನ್ನು ನಡೆಸಬೇಕು ಅಂತ ಹೇಳಿದ್ದಾರೆ. ನರಸಿಂಹರಾಜ್ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ತನ್ವೀರ್ ಸೇಠ್ ಅವರು ಮಾತನಾಡಿ, ಇತಿಹಾಸವನ್ನ ತಿದ್ದುಪಡಿ ಮಾಡಲು ಯಾರಿಗೂ ಶಕ್ತಿ ಇಲ್ಲ, ಅದನ್ನ ಅರ್ಥ ಮಾಡ್ಕೊಳ್ಬೇಕು. ಭಾಷೆ, ಧರ್ಮ, ಜಾತಿ ಇವುಗಳನ್ನ ಸಮಾಜದಲ್ಲಿ ಸಮಸ್ಯೆಗಳನ್ನಾಗಿ ನಾವೇ ಸೃಷ್ಟಿಸಿಕೊಂಡಿದ್ದೇವೆ. ಸಮಾಜದಲ್ಲಿ ಏಳು ಬೀಳುಗಳನ್ನ ತಿಳಿದು ಜೀವನ ನಡೆಸಬೇಕು. ಇದು ಅಗತ್ಯತೆ ಇದೆ ಎಂದು ನಾವು ಸಮಾಜದಲ್ಲಿ ಬೇರೆಯವರ ಪೈಪೋಟಿಗೆ ಜೀವನ ಮಾಡ್ತಾ ಇದ್ದೇವೆ. ಇದು ಮಾನವನ ಅತಿಯಾದ ದುರಾಸೆಗಳಿಂದ ತುಂಬಿದ್ದಾರೆ ಅಂತ ಹೇಳಿದ್ದಾರೆ. ಬ್ಯೂರೋ ರಿಪೋರ್ಟ್, SSV ನ್ಯೂಸ್, ಮೈಸೂರು.